Practice on start engine, adjust idling speed and damping device in pneumatic governor and venture control unit checking. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಮಾಡ್ಯೂಲ್ನಲ್ಲಿ ನಾವು ನ್ಯೂಮ್ಯಾಟಿಕ್ ಗವರ್ನರ್ ಮತ್ತು ವೆಂಚರ್ ಕಂಟ್ರೋಲ್ ಯೂನಿಟ್ ತಪಾಸಣೆಯಲ್ಲಿ ಸ್ಟಾರ್ಟ್ ಇಂಜಿನ್, ಅಡ್ಜಸ್ಟ್ ಐಡ್ಲಿಂಗ್ ವೇಗ ಮತ್ತು ಡ್ಯಾಂಪಿಂಗ್ ಸಾಧನದ ಮೇಲೆ ಅಭ್ಯಾಸ ಮಾಡಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ನಿಷ್ಕ್ರಿಯ ವೇಗವನ್ನು ಹೊಂದಿಸಲು, ನ್ಯೂಮ್ಯಾಟಿಕ್ ಗವರ್ನರ್ನಲ್ಲಿ ಸಾಧನವನ್ನು ಡ್ಯಾಂಪಿಂಗ್ ಮಾಡಲು, ವೆಂಚರ್ ಕಂಟ್ರೋಲ್ ಯೂನಿಟ್ ತಪಾಸಣೆ. ಈಗ ನಾವು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು: ಟ್ರೈನೀಸ್ ಟೂಲ್ ಕಿಟ್ 1, ಸಲಕರಣೆಗಳು ಅಥವಾ ಯಂತ್ರೋಪಕರಣಗಳು, ನ್ಯೂಮ್ಯಾಟಿಕ್ ಗವರ್ನರ್ ಜೊತೆಗೆ ಡೀಸೆಲ್ ಎಂಜಿನ್ 1, ಕೇಬಲ್ಗಳೊಂದಿಗೆ 12 ವೋಲ್ಟ್ ಬ್ಯಾಟರಿ 1 ಸೆಟ್. ಸಾಮಗ್ರಿಗಳು: ಕ್ಲೀನಿಂಗ್ ಟ್ರೇ, ಹತ್ತಿ ಬಟ್ಟೆ, ಸೋಪ್ ಎಣ್ಣೆ, ಡೀಸೆಲ್, ಎಂಜಿನ್ ತೈಲ, ಕೂಲಂಟ್. ನಾವು ಕಾರ್ಯವಿಧಾನಕ್ಕೆ ತೆರಳುವ ಮೊದಲು ನಿಷ್ಕ್ರಿಯ ವೇಗ ಮತ್ತು ನ್ಯೂಮ್ಯಾಟಿಕ್ ಗವರ್ನರ್ ಬಗ್ಗೆ ಕಲಿಯೋಣ. ನಿಷ್ಕ್ರಿಯ ವೇಗ ಕೆಲವೊಮ್ಮೆ ಸರಳವಾಗಿ ನಿಷ್ಕ್ರಿಯ ಎಂದು ಕರೆಯಲಾಗುತ್ತದೆ. ಇದು ಇಂಜಿನ್ ನಿಷ್ಕ್ರಿಯವಾಗಿರುವಾಗ ಇಂಜಿನ್ ಚಲಿಸುವ ತಿರುಗುವ ವೇಗವಾಗಿದೆ, ಅಂದರೆ ಎಂಜಿನ್ ಡ್ರೈವ್ ಟ್ರೈನ್ನಿಂದ ಬೇರ್ಪಡಿಸಲ್ಪಟ್ಟಾಗ ಮತ್ತು ಥ್ರೋಟಲ್ ಪೆಡಲ್ ಡಿಪ್ರೆಸ್ ಆಗದಿದ್ದಾಗ. ದಹನಕಾರಿ ಇಂಜಿನ್ಗಳಲ್ಲಿ ನಿಷ್ಕ್ರಿಯ ವೇಗವನ್ನು ಸಾಮಾನ್ಯವಾಗಿ ಪ್ರತಿ ನಿಮಿಷಕ್ಕೆ ಆಗುವ ಕ್ರ್ಯಾಂಕ್ ಶಾಫ್ಟ್ನ ಪರಿಭ್ರಮಣಗಳಲ್ಲಿ RPMಗಳಲ್ಲಿ ಅಳೆಯಲಾಗುತ್ತದೆ. ಫ್ಲಾಪ್ ವಾಲ್ವ್ ಗವರ್ನರ್ ಎಂದು ಕರೆಯಲ್ಪಡುವ ನ್ಯೂಮ್ಯಾಟಿಕ್ ಗವರ್ನರ್ ಅನ್ನು IC ಎಂಜಿನ್ನ ಇಂಧನ ಇಂಜೆಕ್ಷನ್ ಅನ್ನು ನಿಯಂತ್ರಿಸಲು ಹೆಚ್ಚಾಗಿ ಬಳಸಲಾಗುತ್ತದೆ. ನ್ಯೂಮ್ಯಾಟಿಕ್ ಗವರ್ನರ್ ಒಂದು ಆಲ್ ಸ್ಪೀಡ್ ಮಾದರಿಯ ಗವರ್ನರ್ ಆಗಿದೆ. ಇದು ಇಂಜಿನ್ನ ಸಂಪೂರ್ಣ ವೇಗದ ಶ್ರೇಣಿಯನ್ನು ನಿಯಂತ್ರಿಸುತ್ತದೆ. ವೆಂಟೂಯಿ ಪರಿಣಾಮವು ಈ ಆಟೋಮೊಬೈಲ್ ಗವರ್ನರ್ಗಳ ಕಾರ್ಯಾಚರಣೆಯನ್ನು ನಿಯಂತ್ರಿಸುತ್ತದೆ. ಎಂಜಿನ್ನ ಇಂಟೇಕ್ ಮ್ಯಾನಿಫೋಲ್ಡ್ನಲ್ಲಿರುವ ಗಾಳಿಯ ವೇಗಕ್ಕೆ ಅವು ಪ್ರತಿಕ್ರಿಯಿಸುತ್ತವೆ. ನ್ಯೂಮ್ಯಾಟಿಕ್ ಗವರ್ನರ್ 2 ಪ್ರಮುಖ ಘಟಕಗಳನ್ನು ಹೊಂದಿದೆ. ವೆಂಟೂಯಿ ವಿಭಾಗವನ್ನು ಏರ್ ಇಂಟೇಕ್ ಮ್ಯಾನಿಫೋಲ್ಡ್ಗೆ ಜೋಡಿಸಲಾಗಿದೆ. ಈ ಭಾಗವು ಗಾಳಿಯ ಹರಿವಿನ ವೇಗವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅದರ ಆಧಾರದ ಮೇಲೆ ನಿರ್ವಾತವನ್ನು ಉತ್ಪಾದಿಸುತ್ತದೆ. ಇದು ಆಕ್ಸಿಲರೇಟರ್ ಪೆಡಲ್ಗೆ ಜೋಡಿಸಲಾದ ಬಟರ್ಫ್ಲೈ ವಾಲ್ವ್ ಅನ್ನು ಹೊಂದಿದೆ. ಇಂಧನ ಇಂಜೆಕ್ಷನ್ ಲೈನ್ನಲ್ಲಿ ಡಯಾಫ್ರಾಮ್ ಘಟಕವನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಇಂಧನ ಪಂಪ್ನ ಕೊನೆಯಲ್ಲಿ ಸ್ಥಾಪಿಸಲಾದ ಡಯಾಫ್ರಾಮ್ ಸಾಧನವು ವೆಂಟೂಯಿ ಘಟಕದಿಂದ ರಚಿಸಲಾದ ನಿರ್ವಾತದಲ್ಲಿನ ಏರಿಕೆ ಅಥವಾ ಇಳಿಕೆಯ ಆಧಾರದ ಮೇಲೆ ಇಂಧನ ವಿತರಣೆಯನ್ನು ನಿರ್ವಹಿಸುತ್ತದೆ. ಡಯಾಫ್ರಾಮ್ನ ಒಂದು ಬದಿಗೆ ಒಂದು ಸ್ಪ್ರಿಂಗ್ ಅನ್ನು ಜೋಡಿಸಲಾಗಿದೆ, ಆದರೆ ನಿಯಂತ್ರಣ ರಾಡ್ ಅನ್ನು ಅದರ ಇನ್ನೊಂದು ಬದಿಗೆ ಜೋಡಿಸಲಾಗಿದೆ. ಕಾರ್ಯವಿಧಾನದೊಂದಿಗೆ ಪ್ರಾರಂಭಿಸೋಣ. ತಪಾಸಣೆಯನ್ನು ಪ್ರಾರಂಭಿಸಲು ಬೋಲ್ಟ್ ಅನ್ನು ಮೌಂಟಿಂಗ್ ಮಾಡುವ FIPಯ ಬಿಗಿತವನ್ನು ಪರಿಶೀಲಿಸುವ ಮೂಲಕ ಮತ್ತು ಅಗತ್ಯವಿರುವ ಯಾವುದೇ ಹೊಂದಾಣಿಕೆಗಳನ್ನು ಮಾಡುವ ಮೂಲಕ ಪ್ರಾರಂಭಿಸಿ. ನಂತರ ರೇಡಿಯೇಟರ್ನಲ್ಲಿರುವ ನೀರಿನ ಮಟ್ಟವನ್ನು ಪರಿಶೀಲಿಸಿ. ನೀರಿನ ಮಟ್ಟವು ಅಗತ್ಯದ ಮಿತಿಯನ್ನು ಪೂರೈಸುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅದು ತುಂಬಾ ಕಡಿಮೆ ಇದ್ದರೆ ತಕ್ಷಣ ಟಾಪ್ ಅಪ್ ಮಾಡಿ. ರೇಡಿಯೇಟರ್ ಅನ್ನು ಪರೀಕ್ಷಿಸಿದ ನಂತರ ಸಂಪ್ನಲ್ಲಿನ ಲೂಬ್ರಿಕೇಟಿಂಗ್ ಆಯಿಲ್ ಮಟ್ಟವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿರುವ ಮಟ್ಟಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಟಾಪ್ ಅಪ್ ಮಾಡಿ. ಒಮ್ಮೆ ನೀವು ತೈಲ ಮಟ್ಟವನ್ನು ಖಚಿತಪಡಿಸಿಕೊಂಡ ನಂತರ ಈಗ ಇಂಧನ ಟ್ಯಾಂಕ್ ಅನ್ನು ಪರಿಶೀಲಿಸುವ ಸಮಯವಾಗಿದೆ. ಪ್ರಸ್ತುತ ಇಂಧನ ಮಟ್ಟವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಅದನ್ನು ಭರ್ತಿ ಮಾಡಿ. ಎಂಜಿನ್ ಯಶಸ್ವಿಯಾಗಿ ಪ್ರಾರಂಭವಾಗುವುದನ್ನು ಖಚಿತಪಡಿಸಿಕೊಳ್ಳಲು ವಾಹನವನ್ನು ಕಾರ್ಯಾಚರಣೆಗೆ ಸಿದ್ಧಪಡಿಸಲು ಸೂಕ್ತವಾದ ಕೇಬಲ್ಗಳನ್ನು ಬಳಸಿಕೊಂಡು ಬ್ಯಾಟರಿಯನ್ನು ಸ್ಟಾರ್ಟಿಂಗ್ ಮೋಟಾರ್ಗೆ ಸಂಪರ್ಕಿಸಿ. ಗಮನಿಸಿ, ಹ್ಯಾಂಡ್ ಪ್ರೈಮಿಂಗ್ ಸಾಧನದ ಸಹಾಯದಿಂದ ಸಿಸ್ಟಮ್ ಗಾಳಿಯಿಂದ ಮುಕ್ತವಾಗುವವರೆಗೆ ಇಂಧನ ವ್ಯವಸ್ಥೆಯನ್ನು ಬ್ಲೀಡ್ ಮಾಡಿ. ಮುಂದೆ ಫ್ಯಾನ್ ಬೆಲ್ಟ್ನ ಒತ್ತಡವನ್ನು ಪರಿಶೀಲಿಸಿ. ಅಗತ್ಯವಿದ್ದರೆ ಪರಿಣಾಮಕಾರಿ ಕಾರ್ಯಾಚರಣೆಗಾಗಿ ಸೂಕ್ತ ಒತ್ತಡವನ್ನು ಖಚಿತಪಡಿಸಿಕೊಳ್ಳಲು ಹೊಂದಾಣಿಕೆಗಳನ್ನು ಮಾಡಿ. ಇಗ್ನಿಷನ್ ಕೀಯನ್ನು ಬಳಸಿಕೊಂಡು ಇಗ್ನಿಷನ್ ಸ್ವಿಚ್ ಅನ್ನು ಆನ್ ಮಾಡಿ. ಗೊತ್ತುಪಡಿಸಿದ ಸ್ವಿಚ್ ಅಥವಾ ಬಟನ್ ಅನ್ನು ಬಳಸಿಕೊಂಡು ಎಂಜಿನ್ ಅನ್ನು ಪ್ರಾರಂಭಿಸುವುದು. ಗಮನಿಸಿ, ಸ್ಟಾರ್ಟ್ ಬಟನ್ ಅನ್ನು ಹೆಚ್ಚು ಸಮಯ ಹಿಡಿದಿಟ್ಟುಕೊಳ್ಳಬೇಡಿ. ಇಂಜಿನ್ ಪ್ರಾರಂಭವಾದ ತಕ್ಷಣ ಸ್ಟಾರ್ಟರ್ ಬಟನ್ ಅನ್ನು ರಿಲೀಸ್ ಮಾಡಿ. ಯಶಸ್ವಿಯಾಗಿ ಇಂಜಿನ್ ಅನ್ನು ಪ್ರಾರಂಭಿಸಿದ ನಂತರ ವೇಗವರ್ಧಕ ಅಥವಾ ಥ್ರೋಟಲ್ ಲಿವರ್ ಸಹಾಯದಿಂದ ಇಂಜಿನ್ ವೇಗವನ್ನು ಕ್ರಮೇಣ ಹೆಚ್ಚಿಸಿ.
ಸೋರಿಕೆ ಅಥವಾ ಯಾವುದೇ ಅಸಾಮಾನ್ಯ ಶಬ್ದಗಳ ಚಿಹ್ನೆಗಳಿಲ್ಲದೆ ಎಂಜಿನ್ ಸರಾಗವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಗಮನಿಸಿದ ನಂತರ ವೇಗವರ್ಧಕ ಲಿವರ್ ಅನ್ನು ಬಿಡುಗಡೆ ಮಾಡಿ. ಇದು ಇಂಜಿನ್ನ ಕ್ರಮೇಣ ನಿಧಾನವಾಗಲು ಅನುವು ಮಾಡಿಕೊಡುತ್ತದೆ. ಇಂಜಿನ್ ನಿಧಾನಗತಿಯಲ್ಲಿ ಚಲಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಯಾವುದೇ ಅಸಹಜ ಕಂಪನಕ್ಕಾಗಿ ಇಂಜಿನ್ನನ್ನು ಎಚ್ಚರಿಕೆಯಿಂದ ಗಮನಿಸಿ. ವೇಗೋತ್ಕರ್ಷದ ಸಮಯದಲ್ಲಿ ಈ ಸಮಗ್ರ ಮೌಲ್ಯಮಾಪನವು ಇಂಜಿನ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸುತ್ತದೆ ಮತ್ತು ಅದರ ಒಟ್ಟಾರೆ ಕಾರ್ಯಕ್ಷಮತೆಯ ಬಗ್ಗೆ ಒಳನೋಟವನ್ನು ಒದಗಿಸುತ್ತದೆ. ಎಂಜಿನ್ ತಪಾಸಣೆಯನ್ನು ಪೂರ್ಣಗೊಳಿಸಿದ ನಂತರ ವೆಂಚರ್ ಥ್ರೋಟ್ನಲ್ಲಿ ಇರುವ ಬಟರ್ಫ್ಲೈ ವಾಲ್ವ್ನ ಸ್ಪಿಂಡಲ್ ಮತ್ತು ಲಿಂಕ್ಗಳನ್ನು ನಯಗೊಳಿಸಿ. ನಂತರ ಐಡಲಿಂಗ್ ಅಡ್ಜಸ್ಟ್ ನಟ್ ಅನ್ನು ನಿಧಾನವಾಗಿ ಸಡಿಲಗೊಳಿಸಲು ರಿಂಗ್ ಸ್ಪ್ಯಾನರ್ ಅನ್ನು ಬಳಸಿ. ಎಂಜಿನ್ ವೇಗವನ್ನು ಮೇಲ್ವಿಚಾರಣೆ ಮಾಡುವಾಗ ಸ್ಕ್ರೂಡ್ರೈವರ್ನೊಂದಿಗೆ ಐಡ್ಲಿಂಗ್ ಸ್ಕ್ರೂಗೆ ಹೊಂದಾಣಿಕೆಗಳನ್ನು ಮಾಡಿ. ತಯಾರಕರು ನಿರ್ದಿಷ್ಟಪಡಿಸಿದಂತೆ ಇಂಜಿನ್ನ ಸರಿಯಾದ ಐಡ್ಲಿಂಗ್ ಸ್ಪೀಡ್ RPM ಅನ್ನು ಹೊಂದಿಸಿ. ಇದನ್ನು ಮಾಡಿದ ನಂತರ ಸ್ಕ್ರೂಡ್ರೈವರ್ ಅನ್ನು ಇರಿಸಿ ಮತ್ತು ನಟ್ ಅನ್ನು ಸ್ಥಾನದಲ್ಲಿ ಲಾಕ್ ಮಾಡಿ ತೋರಿಸಿರುವಂತೆ ಗರಿಷ್ಠ ವೇಗವನ್ನು ಸರಿಹೊಂದಿಸಿ. ಈ ಹಂತದ ಪ್ರಕ್ರಿಯೆಯು ಐಡಲಿಂಗ್ ಮತ್ತು ಗರಿಷ್ಠ ವೇಗ ಎರಡಕ್ಕೂ ನಿಖರವಾದ ಹೊಂದಾಣಿಕೆಗಳನ್ನು ಖಾತ್ರಿಗೊಳಿಸುತ್ತದೆ. ತಯಾರಕರ ವಿಶೇಷಣಗಳಿಗೆ ಅನುಗುಣವಾಗಿ ಇಂಜಿನ್ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತದೆ. ಮುಂದಿನ ಕಾರ್ಯವೆಂದರೆ ಯಾಂತ್ರಿಕ ಮೋಟಾರು ವಾಹನದಲ್ಲಿ ವೆಂಚೂರ್ ನಿಯಂತ್ರಣ ಘಟಕವನ್ನು ಪರಿಶೀಲಿಸುವುದು. ತಯಾರಿ. ತಪಾಸಣಾ ಪ್ರಕ್ರಿಯೆಯಲ್ಲಿ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ ಅನ್ನು ಸಂಪರ್ಕ ಕಡಿತಗೊಳಿಸುವ ಮೂಲಕ ಕೆಲಸ ಪ್ರಾರಂಭಿಸಿ. ವೆಂಚರ್ ಕಂಟ್ರೋಲ್ ಯೂನಿಟ್ VCU ಅನ್ನು ಪತ್ತೆ ಮಾಡಿ. ವಾಹನದೊಳಗೆ ವೆಂಚರ್ ನಿಯಂತ್ರಣ ಘಟಕದ ನಿರ್ದಿಷ್ಟ ಸ್ಥಳವನ್ನು ಗುರುತಿಸಿ. ಇದು ಸಾಮಾನ್ಯವಾಗಿ ಇಂಜಿನ್ ಕಂಪಾರ್ಟ್ಮೆಂಟ್ನಲ್ಲಿ ಅಥವಾ ಇನ್ನೊಂದು ಗೊತ್ತುಪಡಿಸಿದ ಪ್ರದೇಶದಲ್ಲಿ ಕಂಡುಬರುತ್ತದೆ. ದೃಶ್ಯ ತಪಾಸಣೆ. VCU ಮತ್ತು ಅದರ ಸುತ್ತಮುತ್ತಲಿನ ಘಟಕಗಳ ದೃಶ್ಯ ತಪಾಸಣೆ ಮಾಡಿ. ದೈಹಿಕ ಹಾನಿ, ಸಡಿಲವಾದ ಸಂಪರ್ಕಗಳು ಅಥವಾ ಗೋಚರ ಸವೆತಗಳ ಯಾವುದೇ ಚಿಹ್ನೆಗಳಿಗಾಗಿ ನೋಡಿ. ವೈರಿಂಗ್ ಮತ್ತು ಕನೆಕ್ಟರ್ಗಳನ್ನು ಪರಿಶೀಲಿಸಿ. VCUಗೆ ಸಂಪರ್ಕಗೊಂಡಿರುವ ವೈರಿಂಗ್ ಹಾರ್ನೆಸ್ ಅನ್ನು ಪರಿಶೀಲಿಸಿ. ಇನ್ಸುಲೇಷನ್ಗೆ ಯಾವುದೇ ತೆರೆದ ತಂತಿಗಳು, ಕಟ್ಗಳು ಅಥವಾ ಹಾನಿಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲ ಕನೆಕ್ಟರ್ಗಳನ್ನು ಸುರಕ್ಷಿತವಾಗಿ ಜೋಡಿಸಲಾಗಿದೆಯೇ ಎಂದು ಪರಿಶೀಲಿಸಿ. ವೆಂಟಿಲೇಷನ್ ಅನ್ನು ಪರೀಕ್ಷಿಸಿ. ಅತಿಯಾಗಿ ಬಿಸಿಯಾಗುವುದನ್ನು ತಡೆಯಲು VCUಗೆ ಸಾಕಷ್ಟು ಗಾಳಿಯಾಡುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಗಾಳಿಯ ಹರಿವಿಗೆ ಅಡ್ಡಿಯಾಗಬಹುದಾದ ಯಾವುದೇ ಅಡೆತಡೆಗಳು ಅಥವಾ ಅವಶೇಷಗಳನ್ನು ಪರಿಶೀಲಿಸಿ. ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಉಪಕರಣ. ವಾಹನದ ತಯಾರಿಕೆ ಮತ್ತು ಮಾದರಿಗೆ ಹೊಂದಿಕೆಯಾಗುವಂತೆ ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಉಪಕರಣವನ್ನು ಬಳಸಿಕೊಳ್ಳಿ. ಸ್ಕ್ಯಾನ್ ಟೂಲ್ ಅನ್ನು OBD2 ಪೋರ್ಟ್ಗೆ ಸಂಪರ್ಕಿಸಿ ಮತ್ತು VCUನಲ್ಲಿ ಸಂಗ್ರಹವಾಗಿರುವ ಯಾವುದೇ ದೋಷ ಕೋಡ್ಗಳನ್ನು ಹಿಂಪಡೆಯಿರಿ. ಎರರ್ ಕೋಡ್ಗಳನ್ನು ಪ್ರಶ್ನಿಸಿ. ಸ್ಕ್ಯಾನ್ ಟೂಲ್ನಿಂದ ಪಡೆದ ಎರರ್ ಕೋಡ್ಗಳನ್ನು ಪರಿಶೀಲಿಸಿ. VCUನಿಂದ ಪತ್ತೆಯಾದ ನಿರ್ದಿಷ್ಟ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು ವಾಹನದ ಸರ್ವಿಸ್ ಮ್ಯಾನ್ಯುಯಲ್ನೊಂದಿಗೆ ಈ ಕೋಡ್ಗಳನ್ನು ಕ್ರಾಸ್ ರೆಫರೆನ್ಸ್ ಮಾಡಿ. ಕ್ರಿಯಾತ್ಮಕ ಪರೀಕ್ಷೆ. ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಉಪಕರಣವನ್ನು ಬಳಸಿಕೊಂಡು ಕ್ರಿಯಾತ್ಮಕ ಪರೀಕ್ಷೆಗಳನ್ನು ಮಾಡಿ. VCUಗೆ ಸಂಪರ್ಕಗೊಂಡಿರುವ ವಿವಿಧ ಘಟಕಗಳನ್ನು ಸಕ್ರಿಯಗೊಳಿಸಿ ಮತ್ತು ಸರಿಯಾದ ಪ್ರತಿಕ್ರಿಯೆಗಳು ಮತ್ತು ಸಂಕೇತಗಳನ್ನು ಖಚಿತಪಡಿಸಿಕೊಳ್ಳಲು ರಿಯಲ್ ಟೈಮ್ ಡೇಟಾವನ್ನು ಮೇಲ್ವಿಚಾರಣೆ ಮಾಡಿ. ವೋಲ್ಟೇಜ್ ಮತ್ತು ಪ್ರತಿರೋಧ ತಪಾಸಣೆ. VCUಗೆ ಸರಬರಾಜು ಮಾಡಲಾದ ವೋಲ್ಟೇಜ್ ಅನ್ನು ಅಳೆಯಿರಿ ಮತ್ತು ಯಾವುದೇ ಅನಿರ್ದಿಷ್ಟತೆಗಳಿಗಾಗಿ ಪರಿಶೀಲಿಸಿ. ಹೆಚ್ಚುವರಿಯಾಗಿ ಸಂಭಾವ್ಯ ಸಮಸ್ಯೆಗಳನ್ನು ಗುರುತಿಸಲು ಸಂಬಂಧಿತ ಸರ್ಕ್ಯೂಟ್ಗಳಲ್ಲಿ ಪ್ರತಿರೋಧವನ್ನು ನಿರ್ಣಯಿಸಿ. ಸಾಫ್ಟ್ವೇರ್ ಮತ್ತು ಫರ್ಮ್ವೇರ್ ಅನ್ನು ಪರಿಶೀಲಿಸಿ. VCUನ ಸಾಫ್ಟ್ವೇರ್ ಮತ್ತು ಫರ್ಮ್ವೇರ್ ನವೀಕೃತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅಗತ್ಯವಿದ್ದರೆ ತಯಾರಕರ ಬಿಡುಗಡೆ ಮಾಡಿದ ನವೀಕರಣಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯ ನವೀಕರಣಗಳನ್ನು ಮಾಡಿ. ತಯಾರಕರ ಮಾರ್ಗಸೂಚಿಗಳನ್ನು ಪರಿಶೀಲಿಸಿ. VCUಗೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ಕಾರ್ಯವಿಧಾನಗಳು ಅಥವಾ ಶಿಫಾರಸುಗಳಿಗಾಗಿ ವಾಹನ ತಯಾರಕರ ಮಾರ್ಗಸೂಚಿಗಳು ಮತ್ತು ತಾಂತ್ರಿಕ ದಾಖಲಾತಿಗಳನ್ನು ನೋಡಿ. ದಾಖಲೆಯ ಸಂಶೋಧನೆಗಳು.
ಎರರ್ ಕೋಡ್ಗಳು, ವೋಲ್ಟೇಜ್ ರೀಡಿಂಗ್ಗಳು ಮತ್ತು ತಪಾಸಣೆಯ ಸಮಯದಲ್ಲಿ ಪತ್ತೆಯಾದ ಯಾವುದೇ ಅಸಹಜತೆಗಳು ಸೇರಿದಂತೆ ಎಲ್ಲ ಸಂಶೋಧನೆಗಳನ್ನು ದಾಖಲಿಸಿ. ಹೆಚ್ಚಿನ ವಿಶ್ಲೇಷಣೆ ಮತ್ತು ಟ್ರಬಲ್ ಶೂಟ್ಗೆ ಈ ದಸ್ತಾವೇಜು ಮೌಲ್ಯಯುತವಾಗಿರುತ್ತದೆ. ಗುರುತಿಸಲಾದ ಸಮಸ್ಯೆಗಳನ್ನು ಪರಿಹರಿಸಿ. ತಪಾಸಣೆಯ ಸಮಯದಲ್ಲಿ ಯಾವುದೇ ಸಮಸ್ಯೆಗಳನ್ನು ನೀವು ಗುರುತಿಸಿದರೆ ಅವುಗಳನ್ನು ತಕ್ಷಣ ಪರಿಹರಿಸಿ. ಇದು ಘಟಕಗಳನ್ನು ದುರಸ್ತಿ ಮಾಡುವುದು ಅಥವಾ ಬದಲಾಯಿಸುವುದು, ಸಾಫ್ಟ್ವೇರ್ ಅನ್ನು ನವೀಕರಿಸುವುದು ಅಥವಾ ಅಗತ್ಯ ಹೊಂದಾಣಿಕೆಗಳನ್ನು ಮಾಡುವುದನ್ನು ಒಳಗೊಂಡಿರಬಹುದು. ಮರುಜೋಡಣೆ. ತಪಾಸಣೆ ಮತ್ತು ಯಾವುದೇ ಅಗತ್ಯವಿರುವ ರಿಪೇರಿ ಪೂರ್ಣಗೊಂಡ ನಂತರ ವಾಹನದ ಘಟಕಗಳನ್ನು ಮರುಜೋಡಿಸಿ ಮತ್ತು ಎಲ್ಲಾ ಸಂಪರ್ಕಗಳನ್ನು ಸುರಕ್ಷಿತವಾಗಿ ಬಿಗಿಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕ್ರಿಯಾತ್ಮಕ ಪರೀಕ್ಷೆ. ತಪಾಸಣೆ ಮತ್ತು ಯಾವುದೇ ಅಗತ್ಯ ರಿಪೇರಿಗಳ ನಂತರ ಉದ್ದೇಶಿಸಿದಂತೆ ವಿಸಿಯು ಕಾರ್ಯನಿರ್ವಹಿಸುತ್ತಿದೆಯೇ ಎಂಬುದನ್ನು ಖಚಿತಪಡಿಸಲು ಅಂತಿಮ ಕ್ರಿಯಾತ್ಮಕ ಪರೀಕ್ಷೆಯನ್ನು ನಡೆಸಿ. ಈ ಸಮಗ್ರ ವಿಧಾನವನ್ನು ಅನುಸರಿಸುವ ಮೂಲಕ ಯಾಂತ್ರಿಕ ಮೋಟಾರು ವಾಹನದಲ್ಲಿ ವೆಂಚರ್ ಕಂಟ್ರೋಲ್ ಯೂನಿಟ್ನ ಸರಿಯಾದ ನಿರ್ವಹಣೆಯನ್ನು ನೀವು ವ್ಯವಸ್ಥಿತವಾಗಿ ಪರಿಶೀಲಿಸಬಹುದು ಮತ್ತು ಖಚಿತಪಡಿಸಿಕೊಳ್ಳಬಹುದು. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ: ನಿಷ್ಕ್ರಿಯ ವೇಗವನ್ನು ಹೊಂದಿಸಲು, ನ್ಯೂಮ್ಯಾಟಿಕ್ ಗವರ್ನರ್ನಲ್ಲಿ ಸಾಧನವನ್ನು ಡ್ಯಾಂಪಿಂಗ್ ಮಾಡಲು, ವೆಂಚರ್ ಕಂಟ್ರೋಲ್ ಯೂನಿಟ್ ತಪಾಸಣೆ ಮಾಡಲು. ಇಲ್ಲಿಯವರೆಗೆ ನಾವು ಇಂಜಿನನ್ನು ಪ್ರಾರಂಭಿಸಲು ಐಡ್ಲಿಂಗ್ ವೇಗವನ್ನು ಸರಿಹೊಂದಿಸಲು ಮತ್ತು ನ್ಯೂಮ್ಯಾಟಿಕ್ ಗವರ್ನರ್ನಲ್ಲಿ ಡ್ಯಾಂಪಿಂಗ್ ಸಾಧನವನ್ನು ಅಭ್ಯಾಸ ಮಾಡಲು ಕಲಿತಿದ್ದೇವೆ ಮತ್ತು ವೆಂಚರ್ ನಿಯಂತ್ರಣ ಘಟಕ ತಪಾಸಣೆಯನ್ನು ಮಾಡುವುದನ್ನು ಸಹ ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.